जिसकी जितनी संख्या भारी उसकी उतनी हिस्सेदारी ಈ ಆಧಾರ ಮೇಲೆ ಪರಿಶಿಷ್ಟ ಜಾತಿಯಲ್ಲಿ ಯಾರ ಸಂಖ್ಯೆ ಎಷ್ಟಿದೆ ಆ ಸಂಖ್ಯೆ ಆಧಾರ ಮೇಲೆ ಅವರಿಗೆ ಮೀಸಲಾತಿ ಸಿಗಬೇಕು ಅಂತ ಹೇಳಿ ಇದು ನಮ್ಮ ಗುರಿ ಇದೆ. ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರಾದ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದ ನಾನು ರಾಜ್ಯ ಉಪಾಧ್ಯಕ್ಷ ದತ್ತು ಸೂರ್ಯವಂಶಿ ಹೃದಯಪೂರ್ವಕವಾಗಿ ತಮ್ಮೆಲ್ಲರಿಗೆ ಸ್ವಾಗತಿಸುತ್ತಾ, ಈಗ ನಮ್ಮ ಕರ್ನಾಟಕದಲ್ಲಿ ಏನು ಒಳ ಮೀಸಲಾತಿಗೋಸ್ಕರ ಏನು ಪರಿಶಿಷ್ಟ ಜಾತಿಯ ಏನು ಸಮೀಕ್ಷೆ ಕಾರ್ಯ ನಡೆದಿದೆ, ಆ ಕಾರ್ಯಕ್ಕೋಸ್ಕರ ನಾವು ಹೆಚ್ಚಿನ ಪ್ರಚಾರ ಮಾಡಿ ಈ ಪರಿಶಿಷ್ಟ ಜಾತಿಯಲ್ಲಿ 101 ಪರಿಶಿಷ್ಟ ಜಾತಿಯ ಬಂಧುಗಳಿಗೆ ಒಂದು ಮನವಿ ಮಾಡಿ ಅವರ ಮೂಲ ಜಾತಿ ಹೆಸರನ್ನು ಹೇಳಿ ತಮ್ಮ ಮೀಸಲಾತಿಯನ್ನು ಸೌಲಭ್ಯ ಪಡೆಯಬೇಕಂತ ಹೇಳಿ ನಮ್ಮ ಗುರಿ. ಇವಾಗ ಬಹಳಷ್ಟು ಸ್ವಲ್ಪ ತೊಂದರೆ ಆಗ್ತಾ ಇದೆ, ಯಾಕಂದ್ರೆ ಸರ್ವರ್ ಪ್ರಾಬ್ಲಮ್ ಕೂಡ ಸಮೀಕ್ಷೆಯಲ್ಲಿ ಆಗ್ತಾ ಇದೆ ಅಂತ ಕೇಳಿ ಬಂದಿದೆ. ಹಾಗಾಗಿ ಈ ಯಾವುದೇ ತೊಂದರೆ ಬರಲಾರ್ದಂಗ ಸರ್ಕಾರ ನೋಡ್ಕೊಳ್ಬೇಕು ಮತ್ತು ನಮ್ಮಲ್ಲಿ ಇದ್ದಂಥ ಈ 101 ಉಪಜಾತಿಗಳು ಸಮೀಕ್ಷೆಗೆ ಬಂದಂಥ ಏನು ಟೀಚರ್ಸ್ ಇದ್ದಾರ, BLO ಇದ್ದಾರ, ಯಾರಾದರೂ ಬಂದರೆ ಅವರಿಗೆ ಸರಿಯಾಗಿ ಸಹಕಾರ ಮಾಡಿ ತಮ್ಮ ತಮ್ಮ ಮೂಲ ಜಾತಿಯನ್ನು ಸ್ಪಷ್ಟವಾಗಿ ಬರೆಸಬೇಕು. ಈ ಮೂಲ ಜಾತಿಯನ್ನು ಬರೆದಿದ್ದರೆ ಮಾತ್ರ ನಮಗೆ ನಮ್ಮ ಅಂಕಿ ಸಂಖ್ಯೆ ಎಷ್ಟಿದೆ ಯಾವ ಜಾತಿ ಅಂತ ದೃಢಪಡಿಸುತ್ತಾರೆ. ಏನು ಇವಾಗ ಸರ್ಕಾರದಿಂದ ಏನು ದತ್ತಾಂಶವನ್ನು ಏನು ಈಗ ಸಮೀಕ್ಷೆ ಮುಖಾಂತರ ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಅವ್ರು ಏನೇನು ಪ್ರಶ್ನೆ ಕೇಳ್ತಾರೆ, 42 ಪ್ರಶ್ನೆಗಳನ್ನು ಏನವ, ಆ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ನಮ್ಮ ಏನು ಪರಿಶಿಷ್ಟ ಜಾತಿ 101 ಜಾತಿಗಳಿದ್ದಾರೆ ಅವರು ಸರಿಯಾಗಿ ಅವರಿಗೆ ಉತ್ತರ ಕೊಡಬೇಕು. ತಮ್ಮ ತಮ್ಮ ಶಿಕ್ಷಣ ಮಟ್ಟ ಆಗಲಿ, ರಾಜಕೀಯ ಆಗಲಿ, ಮನೆ ಆಗಲಿ, ಏನೇನಿದೆ ಆ 42 ಪ್ರಶ್ನೆಗಳು ಏನಿವೆ ಅದಕ್ಕೆಲ್ಲ ಅವರು ಪ್ರಶ್ನೆ ಉತ್ತರ ಕೊಟ್ಟು ತಮ್ಮ ಸಮೀಕ್ಷೆಯನ್ನು ಮಾಡಿಕೊಳ್ಬೇಕು. ಒಂದು ವೇಳೆ ಸಮೀಕ್ಷೆಯಿಂದ ಹೊರಗಾದರೆ ಅವರಿಗೆ ತೊಂದರೆ ಆಗ್ತದೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅವರು ಯಾವ ಜಾತಿಗೆ ಸೇರಿದಾರ ಅಂತ ಹೇಳಿ ಅದು ದೃಢಪಡಿಸ್ಲಿಕ್ಕೆ ಸ್ವಲ್ಪ ತೊಂದರೆ ಕೂಡ ಉಂಟಾಗ್ಬೋದು. ಮತ್ತು ಇವಾಗ ಬೇರೆ AKAD ಆದಿದ್ರಾಗರೆಲ್ಲ ನಮ್ಮಲ್ಲಿ ಇಲ್ಲ, ಅವ್ರು ಬೇರೆ ಕಡೆ ಇದ್ದಾರೆ, ಅಲ್ಲಿ ಅವ್ರು ಬರೆಸ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥ ಏನು ಉಪಜಾತಿಗಳು ಅವ ಅವರು ಮಾತ್ರ ತಮ್ಮ ಮೂಲ ಜಾತಿ ಮರೆಯಲಾಗದೇನೆ ಏನು ಹರಿಜನು ಅದು ಇದು ಅಂತ ಬರ್ದು ಮತ್ತು ಗೊಂದಲ ಉಂಟು ಮಾಡೋದ್ಕಿಂತ ಅವ್ರು ಮಾದಿಗಿದ್ದಾರ, ಹೊಲ್ಯಾರಿದ್ದಾರ, ಸಂಗಾರಿದ್ದಾರ, ಡಾರ್ಯಾರಿದ್ದಾರ, ಕೊರ್ಚ ಇದ್ದಾರ, ಕೊರ್ಮಾ ಇದ್ದಾರ, ಏನು ಇಂಥ ಏನು ಜಾತಿಗಳಿದ್ದಾರೆ, ಮಾಂಗೋರಡಿ ಇದ್ದಾರ, ಅವರೆಲ್ಲ ತಮ್ಮ ತಮ್ಮ ಜಾತಿಗಳನ್ನು ಹೇಳಿ ಅವರು ತಮ್ಮ ಮೂಲ ಜಾತಿ ಯಾವುದು ಜಾತಿಗೆ ಸೇರ್ತಾರೆ ಅನ್ನೋದು ಕೂಡ ಅವ್ರು ಹೇಳಬೇಕಂತೇಳಿ ಅವರಿಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ವಿನಂತಿಸಿದ್ದೇವೆ. ಮತ್ತು ಈ ಬಾಬಾ ಸಾಹೇಬರ ಕನಸು ಇದು ಇತ್ತು, ಯಾರಿಗೆ ಮೀಸಲಾತಿಯಿಂದ ವಂಚಿತ ಆಗಿದ್ದಾರೆ, ಯಾರಿಗೆ ಮೀಸಲಾತಿ ಸಿಕ್ಕಿಲ್ಲ ಅವರಿಗೆ ಮೀಸಲಾತಿ ಸಿಗಬೇಕಂತ ಹೇಳಿ ಬಾಬಾ ಸಾಹೇಬರ ಕನಸು ನನಸು ಮಾಡ್ತಕ್ಕಂಥ ಕೆಲಸ ಇದು. ಮತ್ತು ದಾದಾ ಸಾಹೇಬ್ ಕಾನ್ಶಿರಾಮ್ ಕೂಡ ಅವರು ಹೇಳಿದ್ದಾರೆ, ಜಿತ್ಕಿನಿ ಸಂಖ್ಯಾ ಭಾರಿ ಉಸ್ಕಿ ಉತ್ನಿ ಹಿಸ್ಸೆದಾರಿ, जिसकी जितनी संख्या भारी उसकी उतनी हिस्सेदारी ಈ ಆಧಾರ ಮೇಲೆ ಪರಿಶಿಷ್ಟ ಜಾತಿಯಲ್ಲಿ ಯಾರ ಸಂಖ್ಯೆ ಎಷ್ಟಿದೆ ಆ ಸಂಖ್ಯೆ ಆಧಾರ ಮೇಲೆ ಅವರಿಗೆ ಮೀಸಲಾತಿ ಸಿಗಬೇಕು ಅಂತ ಹೇಳಿ ಇದು ನಮ್ಮ ಗುರಿ ಇದೆ. ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಮಾತು ಮುನಿಯಪ್ಪ ಅವರು ಸತತವಾಗಿ ಇಡೀ ಕರ್ನಾಟಕದಲ್ಲಿ ಅವರು ಮತ್ತು ಹ್ಯಾಂಡ್ ಬಿಲ್ ಒಡ್ಡಾಡಿ ಜಾತಿಯ ಜನಗಣನೆ ವಿಶ್ರಾಂತಿ ಇಲ್ಲದೆ ಒಡ್ಡಾಡಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಪಕ್ಷ ಇವತ್ತು ಇಡೀ ರಾಜ್ಯದಲ್ಲಿ ಇದು ಈ ಕೆಲಸ ಹಮ್ಮಿಕೊಂಡಿದೆ. ಪತ್ರಿಕಾಗೋಷ್ಠಿದು ಇದರ ಮುಖಾಂತರ ನಾವು ಹೆಚ್ಚಿನ ಪ್ರಚಾರ ಮಾಡಬೇಕು. ಇವಾಗಲೇ ನಾವು ಸ್ವಲ್ಪ ಫೀಲ್ಡ್ನಲ್ಲಿ ಹೋಗಿ ನೋಡಿದ್ದೇವೆ, ಕೆಲವು ಜನರಿಗೆ ಇದು ಏನು ಸಮೀಕ್ಷೆ ಇದೆ ಅಂತ ಕೆಲವು ಜನರಿಗೆ ಗೊತ್ತಿಲ್ಲ. ಸರ್ಕಾರ ಕೂಡ ಇದರ ಪ್ರಚಾರ ಅಷ್ಟೇನು ಮಾಡಿಲ್ಲ. ಸರ್ಕಾರ ಕೂಡ ಇದರ ಪ್ರಚಾರ ಹೆಚ್ಚು ಮಾಡಬೇಕಾಗಿತ್ತು. ಅಷ್ಟು ಮೂಲೆಗೆ ಇದು ಪ್ರಚಾರ ಆಗಿಲ್ಲ. ಬೇರೆ ಬೇರೆ ಸಂಘ ಸಂಸ್ಥೆಗಳು, ದಲಿತ ಪರ ಸಂಘಟನೆಗಳು
ಮತ್ತು ಮಾದಿಗ ಜಾತಿಯ ಸಂಘಟನೆಗಳು ಮತ್ತು ಇತರ ದಲಿತ ಪರ ಬಹುಜನ ಪರ ಹಿತಾಸಕ್ತಿಯನ್ನು ಇರ್ತಕ್ಕಂಥ ಇಂಟ್ರೆಸ್ಟ್ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ಮಾತ್ರ ಇದಕ್ಕೆ ಪ್ರಚಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಪ್ರಚಾರವಷ್ಟು ಆಗಿಲ್ಲ ಅಂತ ನಮಗೆ ಸ್ವಲ್ಪ ದುಃಖ ಆಗ್ತದೆ. ಆದರೆ ಸರ್ಕಾರಿ ಸಮೀಕ್ಷೆ ಏನದ ಅಂದ್ರೆ ಸರಿಯಾಗಿ ಮಾಡಿ ಅಂಕಿ ಸಂಖ್ಯೆ ಯಾರು ಎಷ್ಟಿದೆ ಅಂತ ಹೇಳಿ ಇದು ಮೀಸಲಾತಿ ಕೊಡೋಗೋಸ್ಕರ ಅನುಕೂಲ ಮಾಡಬೇಕು. ಆಲ್ರೆಡಿ ನಮಗೆ ಸದಾಶಿವ ಆಯೋಗದಲ್ಲಿ ಮಾಹಿತಿ ಎಲ್ಲ ಕೊಟ್ಟಿರ್ತಾರೆ. ಸದಾಶಿವ ಆಯೋಗದ ಮುಖಾಂತರ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಇದೆ. ಆದರೆ ಮತ್ತೊಂದು ಸಲ ಸಮೀಕ್ಷೆ ಮಾಡಬೇಕಂತ ನಂತರ ಇದಕ್ಕೆ ನಾವು ತುಂಬ ಸ್ವಾಗತ ಮಾಡ್ತೇವೆ. ಮತ್ತು ಎಲ್ಲ ಜಾತಿಗಳಿಗೆ ಎಲ್ಲ ಅವರ ಅಂಕೆ ಸಂಖ್ಯೆ ಪ್ರಕಾರ ಅವರ ಅಭಿವೃದ್ಧಿ ಆಗಿದೋ ಇಲ್ಲೋ, ಶಿಕ್ಷಣದ ಭಾಗದಲ್ಲಿ ಆಗಲಿ, ರಾಜಕೀಯ ಆಗಲಿ, ಸರ್ಕಾರಿ ನೌಕರಿಯಲ್ಲಿ ಆಗಲಿ, ಈ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ಯಾವ ಜಾತಿ ಇದರಿಂದ ವಂಚಿತ ಆಗಿದೆ ಅವ್ರಿಗೆ ನ್ಯಾಯ ನೀಡತಕ್ಕಂಥ ಕೆಲಸ ನಮ್ಮ ಕರ್ನಾಟಕ ಸರ್ಕಾರ ಮಾಡುತ್ತದೆ ಅಂತೇಳಿ ನಾವು ಈ ಮುಖಾಂತರ ಸರ್ಕಾರಕ್ಕೆ ನಾವು ನಂಬಿ ಅವರಿಗೆ ನಾವು ವಿನಂತಿಸ್ತೇವೆ. ಅವರೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ ಅಂತೇಳಿ ನಾವು ಈ ಮುಖಾಂತರ ಅವರಿಗೆ ನಾವು ನಂಬುತ್ತೇವೆ ಮತ್ತು ರಿಕ್ವೆಸ್ಟ್ ಮಾಡ್ತೀವಿ.